ಹಾಕಬೇಕು, ನೆಕ್ಸ್ಟ್ ಚಾಲಿ ಅಡಿಕೆ ಒಣಸ್ಲಿಕ್ಕೆ ಹಾಕಬೇಕು. ಸೊ ಅದೆಲ್ಲ ತುಂಬ ಕೆಲಸ ಇರುತ್ತೆ. ಅದನ್ನು ಮುಗಿಸ್ಕೊಂಡೆ ನೆಕ್ಸ್ಟ್ ಮನೆ ಒಳಗೆಲ್ಲ ಕ್ಲೀನ್ ಮಾಡುವ ಹಾಗೆ ಈಗ ಅಂತ ಹೇಳಿ. ಹಳ್ಳಿ ಕಡೆಗೆಲ್ಲ ಮನೆಗೆ ಬಂದೆಲ್ಲ ಪೋಸ್ಟ್ ಕೊಡೋದಿಲ್ಲ, ನಾವೇ ಬಂದು ಬೇಕಿದ್ರೆ ತಗೊಂಡು ಹೋಗ್ಬೇಕು. ಇದು ಈ ರೇಂಜಿಗಿದೆ ನೋಡ್ರಿ, ಹೆಣ್ಣು ಕ್ಲೀನ್ ಅಂತ ಕ್ಲೀನ್. ಸೊ ಜಸ್ಟ್ ಧೂಳಷ್ಟು ಕೂತ್ಕೊಂತ ಅಷ್ಟೇ, ಸಾಕಿಷ್ಟಕ್ಕೆ ಕಟ್ಟಿ ಇಲ್ಲಿ ತನಕ ಕಲ್ಕಟ್ಟೆ ಕಟ್ಟಿದ್ವಿ. ಅದರ ನೆಕ್ಸ್ಟ್ ಹಾಲೋ ಬ್ಲಾಕ್ ಹಾಕಿ ಈ ಥರ ಮಾಡಿ ಕಟ್ಕೊಂಡಿದ್ವಿ. ಇಲ್ಲಿ ತನಕ ನೀರು ಹತ್ತಿದ್ರೂ ಕೂಡ ಏನೂ ಆಗೋದಿಲ್ಲ, ಯಾಕಂದರೆ ಇಷ್ಟು ಹೈಟ್ ಹತ್ತುತ್ತೆ ಆಲ್ರೆಡಿ ನೀರು ಕುಟುವಾಡದಲ್ಲಿ. ಅಲ್ಲಿ ಊದ್ಬಿಟ್ಟಿದೆ, ಇಲ್ಲೊಂದು ಹೊಡೆದಿದೆ, ಇಲ್ಲೊಂದು ಕಚ್ಚಿದೆ. ಅಲ್ಲಿ ಕೊಟ್ಟಿಗೆ ಗುಡ್ಸ್ಲಿಕ್ಕೆ ಹೋಗಿತ್ತಲ್ಲ ನಿನ್ನ ಅಮ್ಮ. ಸೂರ್ಯಾಸ್ತ ನೋಡೋದು ಒಂಥರ ಖುಷಿ. ಸೂರ್ಯ ಉದಯ ನೋಡೋದಿಲ್ಲ ನಾನು, ಯಾಕೆಂದರೆ ನಾನು ಹೇಳೋ ತನಕ ಸೂರ್ಯನ ಇಲ್ಲಿ ನೋಡಿ ನಮ್ಮ ಪಿಂಕಿ ಬರೋಕ್ಕೆ ಕೊಡೋದಿಲ್ಲ. ಹಾಗಾಗಿ ಅಲ್ಲಿಂದನೇ ಪಾಪ ಎಷ್ಟು ಮುದ್ದಾಗಿ ನೋಡ್ತಿದ್ದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ಲೈಕನ್ ಒತ್ತಿ, ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲಿನ ವಿಡಿಯೋನ ನೋಡ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇವತ್ತಿನ ಲಾಗಲ್ಲಿ ಮನೆ ಪೂರ್ತಿ ಕ್ಲೀನ್ ಮಾಡೋದು, ಹಾಗೆ ಅಂಗಳ ಎಲ್ಲ ಪೂರ್ತಿ ಸಾರಿಸಿ ಕ್ಲೀನ್ ಮಾಡೋದು. ಇವತ್ತು ಮನೆ ಒರೆಸಿ ಎಲ್ಲ ಮಾಡಿಬಿಟ್ರೆ ನೆಕ್ಸ್ಟ್ ದಿನ ಅಡಿಕೆ ಸೀಸನ್ ಮುಗಿಯೋ ತನಕ ಗುಡಿಸೋದು ಅಷ್ಟೇ, ಒರೆಸೋದು ಏನೂ ಕೆಲಸಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಷ್ಟು ಟೈಮು ಕೂಡ ಸಿಗೋದಿಲ್ಲ. ಅಡಿಕೆ ಕೊಯ್ದಾದ್ಮೇಲೆ ಅಡಿಕೆ ಸೊಲ್ದು ಮುಗಿಸ್ಬೇಕು, ನೆಕ್ಸ್ಟ್ ಚಾಲಿ ಅಡಿಕೆ ಒಣಸ್ಲಿಕ್ಕೆ ಹಾಕಬೇಕು. ಸೊ ಅದೆಲ್ಲ ತುಂಬ ಕೆಲಸ ಇರುತ್ತೆ. ಅದನ್ನು ಮುಗಿಸ್ಕೊಂಡೆ ನೆಕ್ಸ್ಟ್ ಮನೆ ಒಳಗೆಲ್ಲ ಕ್ಲೀನ್ ಮಾಡುವ ಹಾಗೆ ಈಗ ಅಂತ ಹೇಳಿಬಿಟ್ಟು ಸೊ ಇವತ್ತೇ ಎಲ್ಲ ಕಡೆ ಕ್ಲೀನ್ ಮಾಡೋದು. ಫಸ್ಟ್ ಅಂಗಳನ್ನೆಲ್ಲ ಈ ರೀತಿ ಮಾಡಿ ಇಟ್ಟಿದ್ದಾರೆ. ಪೂರ್ತಿ ಇಲ್ಲಿ ಕಟ್ಟಿದ್ದೀವಲ್ಲ ಅದನ್ನೆಲ್ಲ ತೆಗ್ದು ಬೆಳಿಗ್ಗೆನೇ ತಿಂಡಿ ತಿಂದು ಆಗಿದೆ, ಆ ಕೆಲಸನ ಮಾಡಿ ಮುಗಿಸಿದ್ರು. ಇವಾಗ ಪೂರ್ತಿಯಾಗಿ ಇದನ್ನು ಕ್ಲೀನ್ ಮಾಡಬೇಕು. ಪೂರ್ತಿ ಹೀಗೆ ಮಾಡಿ ಇಟ್ಟಿದ್ದುಂಟು. ಅಲ್ಲಿ ಅಮ್ಮ ಮಣ್ಣು ಹಚ್ಚಿ ಅಲ್ಲಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ಲ ಕಡೆ ಇವತ್ತೇ ಸಗಣಿ ಸಾರಿಸ್ಬೇಕು. 2 ದಿನದ ಸಗಣಿ ನೀರು ತೆಗ್ದಿಲ್ಲ, ಹಾಗೆ ಬುಟ್ಟಿ ಒಳಗೆ ಸ್ಟಾಕ್ ಇಟ್ಟಿದ್ದುಂಟು. ಸೊ ಇವತ್ತೇ ಏನೇನಾಗುತ್ತೆ ಅಂತ ಹೇಳಿ ಸೊ ನೋಡಬೇಕು. ಸೊ ಬನ್ನಿ ಇವತ್ತಿನ ಲಾಗ್ ಏನಿರುತ್ತೆ ಅಂತೇಳಿ ನೋಡುವ. ಲೆಟ್ಸ್ ಗೋ. ಇವತ್ತು ಬೆಳಿಗ್ಗೆನೇ ಸ್ಟಾರ್ಟು. ಇದು ನಿನ್ನೆನೇ ಆಗುವಂಥ ಕೆಲಸ. ಇವತ್ತು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ತಕ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡೋದು. ಬೆಳೆಸಾಕದ್ಲ ಅಮ್ಮ, ಫುಲ್ ಇದನ್ನು ಓಪನ್ ಮಾಡಬೇಕು. ಸೊ ಪೋಸ್ಟಿಗೆ ಬಂದಿದ್ದೆ, ಯಾಕಂದೇನು 2 ಬ್ಯಾಂಕಿಂದ ಏನೋ ಲೆಟ್ರ್ ಬಂದಿತ್ತು. 2-3 ದಿನ ಆಗಿತ್ತು ಅದು ಬಂದು. ನಮ್ಮ ಹಳ್ಳಿ ಕಡೆಗೆಲ್ಲ ಮನೆಗೆ ಬಂದೆಲ್ಲ ಪೋಸ್ಟ್ ಕೊಡೋದಿಲ್ಲ, ನಾವೇ ಬಂದು ಬೇಕಿದ್ರೆ ತಗೊಂಡು ಹೋಗಬೇಕು. ಸೊ ಬೆಳಿಗ್ಗೆ ಓಡಿ ಬಂದೆ ಕಡೆಗಂತಂದ್ರೆ ನೆಕ್ಸ್ಟ್ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಬೇಗ ಬಂದೆ. ಸೊ ಇದು ನಮ್ಮ ಊರು. ಪೋಸ್ಟಿಗೆ ಹೋಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಚೆನ್ನಾಗಿ ನೆಟ್ವರ್ಕ್ ಬರುತ್ತೆ ಅಂತೇಳಿ ಇಲ್ಲೇ ನಿಂತ್ಕೊಂಡಿದ್ದೀನಿ. ಸೊ ಅಪ್ಲೋಡ್ ಮಾಡಿಬಿಟ್ಟು ಮನೆಗೆ ಹೋಗಬೇಕು. ಸೊ ಮನೆಯಲ್ಲಿ ಅಪ್ಲೋಡ್ ಆಗುತ್ತೆ, ತುಂಬ ಲೇಟಾಗುತ್ತೆ. ಹಾಗಾಗಿ ಬೆಳಗಿನ ಅಪ್ಲೋಡಿಗೆ ಇಟ್ಟಿದ್ದಾಗಿತ್ತು, ಅಪ್ಲೋಡ್ ಆಗಿಲ್ಲ, ಅರ್ಧ ಆಗಿತ್ತು. ಸೊ ಹಾಗೆ ಇಲ್ಲಿ ರೋಡಿಗೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಟೈಮ್ ಆಗುತ್ತೆ ಮನೆ ಹೋಗ್ಬಿಟ್ಟು ತನಕ, ಆದರೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಮನೆಗೆ ಹೋದರೆ ತುಂಬ ಕೆಲಸ ಇದೆ, ಕ್ಲೀನ್ ಮಾಡೋದು. ಸೊ ಮಧ್ಯಾಹ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲೋ ಗೃಹ ಪ್ರವೇಶ ಏನೋ ಇದೆಯಂತೆ. ಸೊ ಅಲ್ಲಿ ಅಮ್ಮ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಗೊತ್ತಿಲ್ಲ, ಅಮ್ಮ ಒಬ್ಬರ ಹತ್ರ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಸ್ವಲ್ಪ ದೂರ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಇಲ್ಲ, ಸ್ವಲ್ಪ ಹಳ್ಳಿ. ಸೊ ಹಾಗಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಕೆಲಸ ಯಾವಾಗ ಮುಗಿಯುತ್ತೆ, ನಾವು ಯಾವಾಗ ಹೋಗ್ತೀವಿ ಏನು ಅಂತ ಹೇಳಿ. ಸೊ ಇದು ಇಲ್ಲಿ ಅರ್ಧ ಘಟ್ಟ ತನಕ ಇದ್ದೀವಿ. ನಮ್ಮ ಮಲೆನಾಡು ಅಂದರೆ 1 ಘಟ್ಟ 1 ಇಳಿಜಾರು, 1 ಘಟ್ಟ 1 ಘಟ್ಟ ಇಳಿಯೋದು, 1 ಘಟ್ಟ ಹತ್ತೋದು. ಸೊ ಹೀಗೆ. ಸೊ ಈಗ ಮನೆಗೆ ಹೋಗಿ ಏನು ಕೆಲಸ ಅಂತ ಹೇಳಿ ಸೊ ಬನ್ನಿ ನೋಡುವ. ನಾನು ಹೋಗಿ ಬರೋ ತನಕ ಅಮ್ಮ ಸಾರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಸತಿ ಸಾರಿಸ್ಬಿಟ್ಟು ಇನ್ನೊಂದು ಸತಿ ಡಬಲ್ ಕೋಟಿಂಗ್, ಇಲ್ಲಿ ಮಣ್ಣು ಹಚ್ಚಿದ್ರಾಗಿತ್ತು. ಹಾಗಾಗಿ ಹುಲ್ಲಿರೋದ್ರಿಂದ ಒರಲೆ ಬಂದು ಎಲ್ಲ ಬಂದು ಹಾಳಾಗೋಗಿತ್ತು ನೆಲ. ಈಗ ಅಮ್ಮ ಡಬಲ್ ಕೋಟಿಂಗ್ ಮಾಡಿ ಸಾರಿಸ್ತಾ ಇದ್ದಾರೆ. ಇಲ್ಲಿ ಮೊದಲು ಸಾರಿಸಿ ಈ ಕಡೆ ಯಪ್ಪ ಇದು ಈ ರೇಂಜಿಗಿದೆ ನೋಡ್ರಿ, ಹೆಣ್ಣು ಕ್ಲೀನ್ ಅಂತ ಕ್ಲೀನ್. ಚೋಟು ಎಂತ ಬೇಕು? ಎಂತ ಬೇಕು ಚೋಟಿಗೆ? ಎಂತ ಚೋಟಿಗೆ? ಹಾಲಿಲ್ಲ, ಎಂತ ಇಲ್ಲಲ್ಲ ಚೋಟುಗೆ. ಹೌದಾ? ಹಾಲೆಲ್ಲೋಯ್ತು? ಹಾಲು ಕರಿತಾ ಇಲ್ಲ ನಮ್ಮ ಮನೆಯಲ್ಲಿ. ಇವ್ರದ್ದು ದಿನ ಬೊಬ್ಬೆ. ಎಲ್ಲಿ ಹಾಲು ಹಾಕಬೇಕು ಇವರಿಗೆ? ಇಷ್ಟು ಚಂದ ಮಾಡಿ ಕ್ಲೀನ್ ಮಾಡಿವಿ ಈ ಕಡೆ ಇರೋದನ್ನೆಲ್ಲ. ಇಲ್ಲಿ ಈ ಕಡೆ ಬೇಕಾದನ್ನು ಇಟ್ಕೊಂಡ್ವಿ, ಬೇಡದ್ರದ್ದೆಲ್ಲ ಹೊತ್ತಾಕಿದ್ವಿ. ಹಾಗೆ ಚಪ್ಪಲಿ ಇಡೋಕ್ಕಂತ ಹೇಳಿ ಚಂದ ಸಿಸ್ಟಮ್ ಮಾಡಿದ್ದಾರೆ. ಆದರೆ ಇವತ್ತು ಒಂದೇ ದಿನ ಅನಿಸುತ್ತೆ ಇಲ್ಲಿ ಚಪ್ಪಲಿ ಇಡೋದು, ಮತ್ತು ಯಾವತ್ತೂ ಕೂಡ ಅಲ್ಲಿ ಚಪ್ಪಲಿ ಇಡೋಕೆ ಮುಟ್ಟೋದೇ ಇಲ್ಲ. ಹೀಗೆ ಪೂರ್ತಿ ಸಾರಿಸಿ, ಹಾಗೆ 2 ಬುಟ್ಟಿ ಸ್ಟಾಕ್ ಇದೆ.
ಮತ್ತು ಇವತ್ತಿಂದು ಸ್ಟಾಕ್ ಇದೆಯಾ ಅಲ್ಲ ನಮ್ಮಮ್ಮಿ? ಇವತ್ತಿನ ತಂದಿದ್ಯಾ ಬುಟ್ಟಿ ಇಲ್ಲಿ? ಅಲ್ಲೇ ಇದೆಯಾ? 2 ಬುಟ್ಟಿ ಮತ್ತು ಅಲ್ಲೊಂದು 3 ಬುಟ್ಟಿ ಇದೆಯಂತೆ. ಸೊ ಅಷ್ಟನ್ನು ಕೂಡ ಅಂಗ್ಳಕ್ಕೆ ಸಾರಿಸ್ಬೇಕು. ಹಾಗೆ ದಾರಿಗೆ ಹೊಂಡದಲ್ಲಿರುವಂಥ ನೀರು ತಂದು ಹಾಕಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ 11:30 ಆಗಿದೆ ಇವಾಗ. ಸೊ ಮುಗಿಸ್ತೀವಿ ಇಲ್ವೋ ಗೊತ್ತಿಲ್ಲ. ಹೊಂಡದ ನೀರು ತಂದು ಹಾಕಿದೆ. ಸೊ ತೆಳು ಅಂದರೆ ತೆಳು ಇತ್ತು. ಸೊ ಜಸ್ಟ್ ಧೂಳಷ್ಟು ಕುತ್ಕೊಂತ ಅಷ್ಟೇ, ಸಾಕಿಷ್ಟಕ್ಕೆ ಹೊಂಡ ಪೂರ್ತಿಯಾಗಿ ಖಾಲಿ ಮಾಡಿದೆ. ಆ ಕಡೆ ಗೇಟ್ ಹತ್ರ ಸ್ವಲ್ಪ ಹೊಂಡದ ಕೆಳಗಡೆ ಸ್ವಲ್ಪ ದಪ್ಪ ಇತ್ತಾಗಿತ್ತು. ನಾನು ಆ ಕಡೆಯಿಂದ ಈ ಕಡೆ ಬರಬೇಕಿತ್ತು. ಇಲ್ಲಿ ಸ್ವಲ್ಪ ಸಗಣಿನ ದಪ್ಪ ಸಿಗ್ತಾಯಿತ್ತು ನನಗೆ, ಸಗಣಿ ನೀರು. ಸೊ ಏನು ಮಾಡೋದು, ನಾನು ಈ ಕಡೆಯಿಂದ ಆ ಕಡೆಗೆ ಹೋದೆ. ಸೊ ಇಷ್ಟನ್ನು ಮಾಡಿದೆ ಸಾಕು. ಇಲ್ಲೆಲ್ಲ ನೀರು ಹೀಗೆ ಬಂದು ಇಲ್ಲಿ ಅಂಗ್ಳರಾಡಿ ಮಾಡ್ತು. ಅಮ್ಮ ಇಲ್ಲೆಲ್ಲ ಪೂರ್ತಿ ಸಾರಿಸಿದ್ಲು ಹಾಳೆ ಪಟ್ಟಿಯಿಂದ. ಇಲ್ಲೆಲ್ಲ ಹಿಡಿಯಿಂದ ಗುಡಿಸ್ಬೋದಿತ್ತು, ಸಾರಿಸ್ಬೋದಿತ್ತು. ಸುಮ್ಮನೆ ಸೊಂಟ ಬಗ್ಗಿಸ್ಕೊಂಡು ಹಳೆ ಪಟ್ಟಿಯಿಂದನೇ ಸಾರಿಸ್ತಾ ಇದ್ದಾಳೆ. ಎಲ್ಲ ಕಡೆ ಸಾರಿಸುವಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸಾರಿಸಿ ಮುಗಿಸಿದ್ವಿ. ಇನ್ನು ಜಾಸ್ತಿ ಇರೋ ಸಗಣಿನ ಡೈರೆಕ್ಟ್ ಗೊಬ್ಬರ ಗುಂಡಿ ಹೊತ್ತಾಕಿದ್ವಿ. ಯಾಕೆಂದರೆ ಎಷ್ಟು ಸಾರಿಸಿದ್ರೂ ಧೂಳಾಗೋದು ಹಾಗೆ ಆಗುತ್ತೆ. ಇಲ್ಲೆಲ್ಲ ಮುಂದಿನ ಅಂಗ್ಳಕ್ಕೆಲ್ಲ ಒಂದೊಂದೇ ಸಗಣಿ ನೀರನ್ನು ತೆಗ್ದಿದ್ವಿ. ಮತ್ತು ಇಲ್ಲಿ ಗಾಡಿ ಓಡಾಡುತ್ತೆ ಮತ್ತು ಅಡಿಕೆ ಸುಲಿಬೇಕಾದ್ರೆ ಒಂದು ಸಿಕ್ಕಾಪಟ್ಟೆ ಧೂಳಾಗುತ್ತೆ. ಜಸ್ಟ್ ಇವಾಗ ಸ್ಟಾರ್ಟಿಂಗಲ್ಲಿ ಧೂಳು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ ಸಾರಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಅಡಿಕೆ ಸೊಲ್ದು ಮಾರನೇ ದಿನ ನೋಡಬೇಕು. ಧೂಳು ಅಂದರೆ ಧೂಳಾಗಿರುತ್ತೆ. ಸೊ ಹಾಗೆ ಎಲ್ಲ ಸ್ಟಾಕಾಯಿತು. ತುಂಬ ಒಂದು 3 ಬುಟ್ಟಿ ಇತ್ತಾಗಿತ್ತು. ಹಾಗೆ 2.5 ಬುಟ್ಟಿನ ಸಗಣಿನ ಸಾರಿಸಿದ್ವಿ. ಸೊ ಅಷ್ಟು ಅಂಗ್ಳನ ಸಾರಿಸಿ ಮುಗಿಸಿಲ್ಲ. ಇನ್ನು ಆ ಕೆಳಗಿನ ಅಂಗ್ಳಕ್ಕೆ ತುದಿಯಲ್ಲಿ ಇನ್ನು 2 ಬುಟ್ಟಿ ಆಗುವಷ್ಟು ಸಗಣಿ ಬೇಕು, ಅಷ್ಟನ್ನು ಹಾಗೆ ಬಿಟ್ಟಿದ್ದೀವಿ. ಸುಮ್ಮನೆ ಅಲ್ಲೇ ಅಡಿಕೆ ಎಲ್ಲ ಒಣಸ್ಲಿಕ್ಕೆ ಮುಟ್ಟೋದಿಲ್ಲ. ಹಾಗೆ ಸುಮ್ಮನೆ ಸಾರಿಸ್ಬಿಟ್ರು ಹಂಗೆ ಕಡಿಗಣಿಕೆ ಒಣಸ್ಲಿಬೇಕಿದ್ರೆ ಜಾಗ ಸಾಕಾಗಿಲ್ಲ ಅಂದರೆ ಅಲ್ಲಿ ಸಾರಿಸ್ಬಿಟ್ಟು ಅಡಿಕೆನ ಹಾಕುವ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ. ಸಾಕಾಗಿಬಿಡುತ್ತಪ್ಪ ಇವತ್ತು ಸಾರಿಸಿ. ಸೊ ಇವಾಗ ಮಧ್ಯಾಹ್ನ ಸುಮಾರು ಎಷ್ಟು ಗಂಟೆ ಆಯಿತು, ಟೈಮು ಸುಮಾರು 1 ಕಾಲ ಆಯಿತು. ಸೊ ಇವಾಗ ರೆಡಿಯಾಗಿಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ಗೃಹ ಪ್ರವೇಶ ಅಲ್ಲಿ ಹೋಗಿ ಸಿಗುವ. ಸೊ ಗೃಹ ಪ್ರವೇಶ ಮನೆಗೆ ಬಂದುಬಿಟ್ಟಿದ್ದೀನಿ. ಸೊ ತುಂಬ ಜನ ಇದ್ದಾರೋ ಗೊತ್ತಿಲ್ಲ. ಟೋಟಲ್ 3:30ಗೆ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಹೋಗೋರು ಜನ ತುಂಬ ದಾರಿ ಮೇಲೆ ಸಿಕ್ಕಿದ್ರು. ಸೊ ಹೋಗಿ ಬಂದು ಕೂತ್ಕೊಂಡಿದ್ವಿ. ಮನೆ ಪೂರ್ತಿಯಾಗಿ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಬಂದಿದ್ದ ತಕ್ಷಣವೇ ಊಟ ಕರೆದ್ರು. ಸೊ ಊಟಕ್ಕಂತೂ ತುಂಬ ವೆರೈಟೀಸ್ ಮಾಡಿದ್ರು. ಜಸ್ಟ್ ಊಟ ಮಾಡಿದ್ವಿ, ಬಂದುಬಿಟ್ವಿ. ಸೊ ಗೃಹ ಪ್ರವೇಶಕ್ಕೆಲ್ಲ ಹೋಗಿ ಬಂದ್ವಿ. ನಾನು ಮತ್ತು ಅಮ್ಮ ಹೋಗಿದ್ವಿ. ಸೊ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ತುಂಬ ಜನ ಇದ್ದಿದ್ರಾಗಿತ್ತು. ಒಂಥರ ಅಲ್ಲಿ ಮಾಡಲಿಕ್ಕೆ ಒಂಥರ ಅನ್ನಿಸ್ತು. ಅವರೇ ಮೊಬೈಲೆಲ್ಲ ಹಿಡಿದ್ಬಿಟ್ರೆ ವಿಡಿಯೋ ಮಾಡ್ತಿದ್ವಿ ಹಾಗೆ ಹೀಗೆ ಅಂತ ಹೇಳಿ ತುಂಬ ಗಾಸಿಪ್ ಆಗುತ್ತೆ. ಸೊ ಅಂತ ಹೇಳಿ ಸೊ ನನಗೂ ಕೂಡ ಒಂಥರ ಅನ್ನಿಸ್ತು. ಸೊ ಬೇಡ ಅಂತ ಹೇಳಿ ಹಾಗೆ ಬಂದೆ. ಸೊ ಅಮ್ಮ ಬಂದು ಇಲ್ಲಿ ಸ್ವಲ್ಪ ವಾಟೆ ಇತ್ತಲ್ಲ ಅದನ್ನು ಕಣಸ ಮಾಡ್ತಾ ಇದ್ದಾರೆ. ಸೊ ಬಂದಿದ್ದೆ ಕೆಲಸ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗೆ ಅಪ್ಪ ವಾಟೆನ ಹೊಡಿತಾ ಇದ್ದಾರೆ. ಅಷ್ಟು ಹೊಡೆದಾಗಿರಲಿಲ್ಲ ಅನಿಸುತ್ತೆ. ಸೊ ಅಪ್ಪ ವಾಟೆ ಹೊಡಿತಿದ್ದಾರೆ. ಬೆಳಿಗ್ಗೆ ಅಪ್ಪ ತೋಟಕ್ಕೆ ಹೋಗಿದ್ರಾಗಿತ್ತು. ಆ ತೋಟಕ್ಕೆ ಹೋಗಿ ಅವ್ರು ಏನೇನು ಕೆಲಸ ಅವ್ರದ್ದು ಪೆಂಡಿಂಗ್ ಇತ್ತು ಅದನ್ನು ಮಾಡಿಟ್ಟು ಬಂದರು ಅನ್ಸುತ್ತೆ. ಅಂಗ್ಳ ಎಲ್ಲ ಮಳೆ ಬಿದ್ದು ಹಾಳಾಗಿತ್ತಲ್ಲ, ಅಲ್ಲೆಲ್ಲ ಕರೆಕ್ಟಾಗಿ ಮಣ್ಣು ಹಚ್ಚಿ ಲೆವೆಲ್ ಮಾಡಿದ್ರು ಅನ್ಸುತ್ತೆ. ನಾವು ಅದಕ್ಕೆಲ್ಲ ಬರೋದಿಲ್ಲ ಮಣ್ಣು ಹಚ್ಚಕ್ಕೆ ಅಂತ ಹೇಳಿದ್ರಾಗಿತ್ತು. ಅವರೇ ಹೋಗಿ ಮಣ್ಣು ಹಚ್ಚಿ ಬಂದಿದ್ದಾರೆ. ಇಲ್ಲಿ ಪಾವಟೆ ಹೊಡಿತಾ ಇದ್ದಾರೆ ಟಪ್ಪ ಅಂತೇಳಿ. ಸೊ ಸಂಜೆ ಆಯಿತು. ಈಗ ಮಷಿನ್ ಚಾಲು ಮಾಡಿ ಇಲ್ಲಿ ಅಡಿಕೆ ಶಿಶಿಗೆಲ್ಲ ಫುಲ್ ನೀರು ಬಿಡಬೇಕು. ಜಟ್ ಮಾಡೋಕ್ಕೆಲ್ಲ ಯಾವಾಗ ಮಾಡ್ತೀವಂತೂ ಗೊತ್ತಿಲ್ಲ. ಸೊ ಫಸ್ಟೇ ಕಳೆನೇ ತೆಗ್ದಾಗಿಲ್ಲ. ಇನ್ನು ಜಟ್ ಮಾಡೋದೆಲ್ಲ ಯಾವಾಗ ಒಂದು ಮಾಡೋಕ್ಕತ್ರ ಒಂದು ಅಪ್ಪತ್ತಿಗೆಲ್ಲ ಮುಗಿದು ಬಿಡತ್ತೆ. ಸೊ ಹಾಗೆ ಇಲ್ಲಿ ಮೇಲ್ಗಡೆ ಇರುವಷ್ಟು ಅಡಿಕೆ ಮರಕ್ಕೂ ತೆಂಗಿನ ಮರಕ್ಕೆಲ್ಲರೂ ಕೂಡ ನೀರು ಬಿಡಬೇಕಂತಂದರೆ ಡ್ರಿಪ್ ಮಾಡಿದ್ದೀವಿ. ಅದನ್ನೆಲ್ಲ ಬಿಚ್ಚಿ ಡ್ರಿಪ್ ಮಾಡಬೇಕು. ಇಲ್ಲ ಅಂತಂದರೆ ಈ ಗಿಡ ಎಲ್ಲ ಸತ್ತೋಗಿಬಿಡತ್ತೆ. ಸೊ ಹಾಗಾಗಿ ಈಗ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಪೈಪಿಂದನೇ ನೀರು ಬಿಡಬೇಕು. ಇಲ್ಲ ಅಂತಂದರೆ ಅದು ಕೂಡ ಸತ್ತು ಬಿಡುತ್ತೆ. ಇದಕ್ಕೆಲ್ಲ ಈಗ ಬೇಡ. ಯಾಕಂದರೆ ಈಗ ಸದ್ಯದಲ್ಲಿ ಮಳೆ ಬಂದಿರೋದಕ್ಕೆ ಅಷ್ಟೊಂದು ಈಗ ಎಷ್ಟು ಬೇಗ ನೀರಿನ ಅವಶ್ಯಕತೆ ಇಲ್ಲ. ಫಸ್ಟ್ ಅಡಿಕೆ ಎಲ್ಲ ಕೊಯ್ದುಬಿಟ್ಟು ಸೊ ಮಾಡುವ ಅಂಥೇಳಿ ಅಮ್ಮ ಇಲ್ಲಿ ಗೆಣಸಿನ ಬಳ್ಳಿನ ತಂದು ನೆಟ್ಟಿಟ್ಟಿದ್ದಾರೆ. ಸ್ವಲ್ಪ ಬದುಕಲಿ ಅಂಥೇಳಿ. ಮತ್ತು ಆ ಮರದ ಕೆಳಗೂ ನೆಟ್ಟಿಟ್ಟಿದ್ದಾರೆ. ಸೊ ಇಲ್ಲ ಅಂತಂದರೆ ಪದೇ ನೀರು ಹಾಕ್ಲಿಕ್ಕಾಗೋದಿಲ್ಲ ಅಂಥೇಳಿ ತೆಂಗಿನ ಬುಡಕ್ಕೆ ಅಡಿಗೆ ನೆಟ್ಟಿಟ್ರೆ ದಿನಾಲೂ ನೀರು ಬಿಡತ್ತಲ್ಲ, ಹಾಗಾಗಿ ಅಲ್ಲಿ ಬದುಕತ್ತೆ ಅಂತ ಹೇಳಿ ಜಸ್ಟ್ ಒಂದು ಜೀವ ಇರಲಿ ಮಳೆಗಾಲದಲ್ಲಿ ಬೇಕಾಗತ್ತಲ್ಲ ಮತ್ತು ನೆಡೋಕ್ಕೆ ಅಂತ ಹೇಳಿ ಅಲ್ಲಿ ನೆಟ್ಟಿಟ್ಟಿದ್ದಾರೆ. ಸೊ ಅಷ್ಟೇ. ಮತ್ತು ಈ ಸಲನೇ ನಾವು ಮೇಲ್ಗಡೆ ದೊಡ್ಡಮ್ಮನ ಮನೆಯವ್ರದ್ದು ಇತ್ತಾಗಿತ್ತು, ಅದನ್ನು ತಗೊಂಡು ಬಂದು ನೆಟ್ಟಿರೋದಾಗಿತ್ತು. ನಾವು ಪ್ರತಿ ವರ್ಷವೂ ಇನ್ನೊಬ್ಬರ ಕಡೆಯಿಂದ ತಗೊಂಡು ಬಂದು ನೆಡೋದು ಚೆನ್ನಾಗಿರೋದಿಲ್ಲ. ನಮ್ಮ ಕೈ ಸಿಗಿದಾಗ ಅದನ್ನು ನಾವು ಇಟ್ಕೊಂಡು ಸೊ ಮುಂದಿನ ವರ್ಷ ನಾವು ಬಾಳಿಕೆ ಮಾಡಬೇಕು. ಪೇಟೆ ಕಡೆ ಎಲ್ಲ ಹೋದರೆ
ಅದ್ರದ್ದು ಬೀಜ ಎಲ್ಲ ಸಿಗುತ್ತೆ. ಅದ್ರ ರೇಟ್ ನೋಡಿದ್ರಂತೂ ಯಪ್ಪ, ಇಷ್ಟು ಚಿಕ್ಕ ಪ್ಯಾಕೆಟಿಗೆ ಒಂದು 30ರಿಂದ ಅಲ್ಲ 15ರಿಂದ 20 ಬೀಜ ಇರುತ್ತೆ ಅಷ್ಟೇ. ಅಂದರೆ ಚಿಕ್ಕ ಚಿಕ್ಕದಾಗಿ ಅದನ್ನು ಬಂದರೆ ಬರುತ್ತೆ, ಇಲ್ಲರೇ ಇಲ್ಲ, ಅದು ಹೇಳಕ್ಕೆ ಬರೋದಿಲ್ಲ. ಅದಕ್ಕೊಂದಿಲ್ಲ ಅಂತಂದ್ರೆ 30 ರೂಪಾಯಿ 40 ರೂಪಾಯಿ ಅಷ್ಟಿರುತ್ತೆ ರೇಟು. ಸೊ ಅದನ್ನು ತಂದು ಮಾಡ್ಬೋದು, ಅಷ್ಟು ಬಿಸ್ನೆಸ್ ಮಾಡೋರು ಅಷ್ಟು ಇದಿರುತ್ತೆ. ಅದನ್ನು ಕೂಡ ಆದರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಮತ್ತೆ ಹೋಗುತ್ತೆ ಅದು. ಮತ್ತು ಅದ್ರದ್ದು ಬೀಜ ಮಾಡಿ ಅದನ್ನು ಮತ್ತೆ ನೆಕ್ಸ್ಟ್ ಆಗುತ್ತೆ ಅಂತಂದರೆ ಇದು ಮಾಡ್ಬೋದು. ಹಾಗೇ ಇಲ್ಲ ಅಂತಂದರೆ ಆ ದುಡ್ಡು ವೇಸ್ಟು, ಎಲ್ಲನೂ ವೇಸ್ಟು. ಸೊ ಅದೇ ಟೈಮಿಗೆ ನಾವು ಸಿಟಿ ಸೈಡ್ ಹೋಗಿ ಅದನ್ನು ಎಲ್ಲ ತೊಗೊಂಡು ಬರಬೇಕಾಯ್ತು, ಹೋದಾಗ ನೆನಪಿರಬೇಕಾಯ್ತು. ಸೊ ಎಲ್ಲನೂ ಮಾಡಬೇಕು. ಸೊ ಇದ್ದಾಗಲೇ ನಾವು ಜೋಪಾನ ಮಾಡಿ ಇಟ್ಕೊಂಡ್ರೆ ಆಗತ್ತೆ. ಸದ್ಯಕ್ಕೆ ಈಗ ಮೋಟಾರ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ, ಗಟ್ಟ ಇಳಿದು. ನಮ್ಮದು ಮೋಟಾರ್ ಮನೆ ಈ ಥರ ಮೇಲೆ ಮಾಡಿ ಕಟ್ಕೊಂಡಿದ್ದೀವಿ ನಾವು. ಮಳೆಗಾಲದಲ್ಲಿ ನೀರು ಮೇಲ್ಗಡೆ ಹತ್ತಿ ನಮ್ಮ ಪಂಪ್ ಮುಳುಗಡೆ ಆಗೋಗಿತ್ತು. ಹಾಗಾಗಿ ಅದ್ರ ನೆಕ್ಸ್ಟ್ ನಾವು ಪಂಪ್ ಮೇಲ್ಗಡೆ ಮನೇನ ಕಟ್ಕೊಂಡಿದ್ದೀವಿ. ಕಲ್ಲು ಈ ಥರ ಕಟ್ಟಿ ಇಲ್ಲಿ ತನಕ ಕಲ್ಲು ಕಟ್ಟಿದ್ವಿ. ಅದರ ನೆಕ್ಸ್ಟ್ ಹಾಲೋ ಬ್ಲಾಕ್ ಹಾಕಿ ಈ ಥರ ಮಾಡಿ ಕಟ್ಕೊಂಡಿದ್ವಿ. ಇಲ್ಲಿ ತನಕ ನೀರು ಹತ್ತಿದ್ರೂ ಕೂಡ ಏನೂ ಆಗೋದಿಲ್ಲ, ಯಾಕಂದರೆ ಇಷ್ಟು ಹೈಟ್ ಹತ್ತುತ್ತೆ ಆಲ್ರೆಡಿ ನೀರು ಕುಟವಾಡದಲ್ಲಿ. ಆಲ್ಮೋಸ್ಟು ಇಲ್ಲೂ ತೋಟ ಇದೆಯಲ್ಲ, ಅಷ್ಟು ಹೈಟು ಕೂಡ ಹತ್ತುತ್ತೆ. ಒಂದಿಲ್ಲ ಅಂತಂದರೆ 1-2.5 ಫೂಟ್ ಮೇಲ್ಗಡೆ ಕಟ್ಟೆನ ಕಟ್ಟಿದ್ವಿ. ಅಷ್ಟು ಹೈಟು ಕೂಡ ಒಂದು ದೊಡ್ಡ ಮಳೆ ಬಂತು ಅಂದರೆ ಮೇಲ್ಗಡೆಯಿಂದ ಪೂರ್ತಿಯಾಗಿ ನೀರು ಬಂದು ಮಷಿನ್ ಒಳಗೆ ನೀರು ಹೊಕ್ಕತ್ತೆ. ಸೊ ಹಾಗಾಗಿ ಅಷ್ಟು ಹೈಟ್ ಕಟ್ಕೊಂಡಿದ್ದೀವಿ. ಸೊ ಆದರೂ ಹತ್ಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಅಷ್ಟು ಮೇಲೆ ಕಟ್ಕೊಂಡಿದ್ದೀವಿ. ಮಷಿನ್ನ ಸ್ಟಾರ್ಟ್ ಮಾಡಿಟ್ಟು ಬಂದೆ. ಸೊ ಕಾಳುಮೆಣಸಿನ ಬಳ್ಳಿ ಎಲ್ಲ ಸತ್ತೋಗ್ತಾ ಇದೆ. ಈ ಥರ ನೀರು ತಾಗಿ ಕೆಳಗಡೆ ಬುಡಕ್ಕೆ ತೋಟದಿಂದೆಲ್ಲ ನೀರು ಹೋಗಿತ್ತಲ್ಲ. ಸೊ ಇವಾಗ ಇರೋದನ್ನು ಸಾಯ್ತಾ ಇದ್ದೇವೆ. ಅಷ್ಟು ಸಾಯುತ್ತೆ ನೀರು ತಾಕ್ತಾ ಕಾಳುಮೆಣಸಿನ ಬಳ್ಳಿಗೆ ಮುಗೀತು ಅದ್ರದ್ದು ಕತೆ, ಫಿನಿಶ್. ಮಳೆಗಾಲದಲ್ಲಿ ಯಾವುದೇ ರೀತಿ ಅಂತ 1-5 ನಿಮಿಷವೂ ಕೂಡ ಅದಕ್ಕೆ ಗಲೀಜು ನೀರು ಅಂತಂದರೆ ಕೆಂಪು ಕಲರ್ ಇರುತ್ತಲ್ಲ ನೀರು, ಗಣಕ್ಲೆ ನೀರು ಅಂತೀವಲ್ಲ, ಆ ಗಣಕ್ಲೆ ನೀರು ಏನಾದರೂ ಕಾಳುಮೆಣಸಿನ ಬಳ್ಳಿಗೆ ತಾಕ್ತು ಅಂದರೆ ಕಾಳುಮೆಣಸಿನ ಬಳ್ಳಿ ಎಷ್ಟೇ ಚಿಕ್ಕ ಈ ವರ್ಷನೇ ನೆಟ್ಟಿದ್ದಾಗಿರಲಿ ಅಥವಾ 10 ವರ್ಷ ಹಿಂದಿನ ಬಳ್ಳಿನೇ ಆಗಿರಲಿ, ಏನೇ ಆಗಿರಲಿ, ಅದ್ರದ್ದು ಆಯಸ್ಸು ಅವತ್ತಿಗೆ ಎಂಡ್, ಅದು ಅವತ್ತೇ ಸಾಯೋದಿಲ್ಲ. ಸೊ ನೆಕ್ಸ್ಟ್ ಅದು ಸತ್ತೇ ಹೋಗುತ್ತೆ, ಪಕ್ಕ ಫಿಕ್ಸ್. ಅದ್ರ ಬರೆದಿಟ್ಕೊಳ್ಳಿ ಕಡ್ಡಿಲ್ಲ ನಾವು. ಕಾಳುಮೆಣಸಿನ ಬಳ್ಳಿಗೆ ಯಾವುದೇ ರೀತಿ ಅಂತ ನೀರು ತಾಗುವಂಗೆ ಇಲ್ಲ, ಸ್ಟಾಕ್ ಆಗುವಂಗೆ ಇಲ್ಲ. ಸೊ ಅದು ಸತ್ತೋಗ್ಬಿಡುತ್ತೆ. ಅದಕ್ಕೆ ಕಾಳುಮೆಣಸಿನ ಬಳ್ಳಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪದೇ ಹಚ್ಚಿ ಮಾಡುವಂಥ ಕಾರ್ಯಕ್ಕೆ ಬರೋದು ಇದಕ್ಕೆ. ಅದು ಮನೆಯಿಂದ ಫುಲ್ಲಾಗಿ ಇಲ್ಲಿ ತೋಟದ ಎಂಡು ತನಕನೂ ಬೇಲಿ ಇದೆ. ಇದು ನಮ್ಮದು ಮಾಲ್ಕಿ ಜಾಗ ಅಂತೀವಲ್ಲ ಅದು. ಸೊ ಈ ಬೇಲಿಗೂ ಕೂಡ ನಾವು ಮೇಲಿಂದ ಗೇಟಿಂದ ಸ್ಟಾರ್ಟ್ ಆಗಿದ್ದು ಎಂಡು ತನಕನೂ ಒಂದು ಸುಮಾರು ಇಲ್ಲ ಅಂತಂದ್ರೆ 200 ಮೀಟ್ರ್ ಆಗುತ್ತೆ ಅನ್ಸುತ್ತೆ, ಜಾಸ್ತಿನೇ ಆಗುತ್ತೆ. ಪೂರ್ತಿಯಾಗಿ ನಾವು ಬೇಲಿಗೆ ಹೂವಿನ ಗಿಡ ನೆಟ್ಟಿರೋದೆಯಾ. ಇಲ್ಲೆಲ್ಲ ಅಬಲಿಗೆ ಗಿಡ ಮತ್ತು ಇದು ಎಂಥದ್ದು ಔಷಧಿ ಗಿಡ ಅಂತೆ. ಸೊ ಇದಕ್ಕೂ ಕೂಡ ಉದ್ದುದ್ದಾಗಿ ಹೂ ಬಿಡುತ್ತೆ. ಹಾಗೆ ಮುತ್ತುಮಲ್ಲಿಗೆ ಗಿಡ, ಹಾಗೆ ದಾಸವಾಳ ಗಿಡ, ಆ ಥರದ ಕೆಂಪು ಹೂ ಬಿಟ್ಟಿದ್ದಲ್ಲ ಆ ಥರದ ಗಿಡ ಅಷ್ಟೂ ಕೂಡ ನೆಟ್ಟಿದ್ದೀವಿ. ಒಂದು ನಮ್ಮ ಬೇಲಿ ಅಂತಂದರೆ ಹೂವಿನ ಗಿಡದ ಬೇಲಿನೇ ಅಂತ ಹೇಳ್ಬೋದು. ಹಾಗೆ ಬೇಲಿ ಮಾಡ್ಕೊಂಡಿದ್ದೀವಿ ನಾವು. ಸೊ ಪೂರ್ತಿಯಾಗಿ ಗಿಡಕ್ಕೂ ಜಾಸ್ತಿ ಇಲ್ಲೆಲ್ಲ ಬಲಿಗೆ ಗಿಡನೇ ನೆಟ್ಟಿದ್ದೀವಿ ನಾವು. ಬಡಿತಾ ಇದ್ದಾರೆ ನಮ್ಮಪ್ಪ ವಾಟೆನ ಟಣ ಕೋಲ್ ತಗೊಂಡು. ಇಲ್ಲಾದರೂ ನಾನು ಫ್ರೀ ಇದ್ದಿದ್ರೆ ನನಗೆ ಬಂದಿರೋದು ಕೆಲಸ. ಆದರೂ ಕೂಡ ಹೋಗ್ಬೇಕಿದ್ರೆ 4 ವಾಟೆ ತಗೊಂಡು ಹೋಗು ಅಂತಲೇ ಹೇಳಿ ಕಳಿಸ್ತಾರೆ ಇವರೇ. ಒಬ್ಬರು ಹಿಂಗೆ ಸ್ವಲ್ಪ ಓಡಾಡಿದ್ರೆ ಕಾಣಿಸೋಂಗಿಲ್ಲಪ್ಪು, ಕೆಲಸ ಶುರು ಅಲ್ಲಿಂದ. ಏನು ಮಾಡೋದು ಹೇಳಿ, ಕೆಲಸ ಮಾಡಬೇಕು. ಅಲ್ಲೇ ಮಮ್ಮಿ ನೋಡಿ ಕವಳ ತಿನ್ಕೊಂಡು ಗುಪ್ಪು ಮಾಡ್ಕೊಂಡಿದ್ದಾಳೆ. ಇನ್ನೊಂದು ವಿಷಯ ಹೇಳ್ತೀನಿ, ನಮ್ಮ ಅಮ್ಮಂಗೆ ನಿನ್ನ ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕಾರೆ ಈ ಕಡೆಗೊಂದು ಏನು ಕಚ್ಚುತ್ತಮ್ಮ ಹೇಳಮ್ಮ, ಕಡ್ಜೇನೇನೋ ಕಚ್ಚಿಬಿಟ್ಟಿದೆ. ಸೊ ಇಲ್ಲಿ ಮತ್ತು ಅಲ್ಲಿ ಸರಿಯಾಗಿ ಊದ್ಬಿಟ್ಟಿದೆ. ಇಲ್ಲೊಂದು ಹೊಡೆದಿದೆ, ಇಲ್ಲೊಂದು ಕಚ್ಚಿದೆ. ಅಲ್ಲಿ ಕೊಟ್ಟಿಗೆ ಗುಡ್ಸ್ಲಿಕ್ಕೆ ಹೋಗಿತ್ತಲ್ಲ ನಿನ್ನ ಅಮ್ಮ, ಹುಲ್ಲು ಹಾಕೋಕ್ಕಿಂತ ಮುಂಚೆ ಕ್ಲೀನ್ ಮಾಡೋಕ್ಕಂತ ಹೇಳಿ. ಸೊ ಕೊಟ್ಟಿಗೆ ಮಾಳಿಗೆ ಮೇಲೇನೋ ಕಟ್ಟಿತ್ತು ಅನಿಸುತ್ತೆ. ಸರಿಯಾಗಿ ಇಲ್ಲೊಂದು ಕಚ್ಚಿಬಿಟ್ಟಿದೆ. ಬೆಳಿಗ್ಗೆ ಸ್ವಲ್ಪ ದೊಡ್ಡ ಬಾತಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅಂಥದ್ರಲ್ಲೇ ಗೃಹ ಪ್ರವೇಶಕ್ಕೆಲ್ಲ ಹೋಗಿ ಬಂದಿದ್ದಾಳೆ. ಯಾರಿಗೂ ಗೊತ್ತಾಗಿಲ್ಲ, ಯಾಕೆಂದರೆ ಮಕ್ಕನೇ ಹಾಗೆ ಇರಬಹುದು ಅಂತ ಅಂದ್ಕೊಂಡಿರ್ಬೋದು ಎಲ್ಲರೂ. ಸೊ ಹಾಗಾಗಿ ಸೂರ್ಯ ಅಸ್ತ ಆಗ್ತಾ ಇದ್ದಾನೆ. ಸೊ ಇಷ್ಟು ಕೆಂಪು ಕಲರಲ್ಲಿ ಕಾಣಿಸ್ತಾ ಇದ್ದಾನೆ ನಂಗೆ ರಿಯಲಾಗಿ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆಂದ ಕಾಣಿಸ್ತಾನೆ ಇಲ್ಲ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ತೀನಿ. ಇವಾಗ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ನಮ್ಮ ಸೂರ್ಯ.
ಎಷ್ಟು ಬೇಗ ಮುಳುಗತ್ತೆ ಅಂದರೆ ಈ ಆ ಮರ ಇದೆ, ಆ ಮರದ ಹತ್ರ ಬಂದ ತಕ್ಷಣ ಒಂದು 15 ನಿಮಿಷ ಅನ್ನೋಷ್ಟರಲ್ಲಿ ಸೂರ್ಯ ಮುಳುಗೋಗ್ಬಿಡ್ತಾನೆ. ಸೊ ತುಂಬ ಚೆಂದ ಕಾಣಿಸುತ್ತೆ. ಸೂರ್ಯಾಸ್ತ ನೋಡೋದು ಒಂಥರ ಖುಷಿ. ಸೂರ್ಯ ಉದಯ ನೋಡೋದಿಲ್ಲ ನಾನು, ಯಾಕೆಂದರೆ ನಾನು ಹೇಳೋ ತನಕ ಸೂರ್ಯ ನನ್ನ ನೆತ್ತಿ ಮೇಲೆ ಬಂದುಬಿಡ್ತಾನೆ. ಹಾಗಾಗಿ ಸೂರ್ಯೋದಯ ನೋಡೋಕ್ಕೆ ಚಾನ್ಸೇ ಇಲ್ಲ ನಾನು. ಸೂರ್ಯಾಸ್ತ ನೋಡ್ತೀನಿ ಯಾವಾಗಲೂ ಕೂಡ. ಯಾಕಂದರೆ ಸೂರ್ಯಾಸ್ತ ಆಗಬೇಕಾದ್ರೆ ನನಗೆ ಅಂದರೆ ಒಂದು ದಿನದ ಮುಕ್ಕಾಲು ದಿನ ಮಾತ್ರ ಮುಗ್ದಿರುತ್ತೆ, ಇನ್ನು ಕಾಲು ದಿನ ಹಾಗೆ ಪೆಂಡಿಂಗ್ ಇರುತ್ತೆ. ಬೆಳಿಗ್ಗೆ ನಾನು ಬೇಗ ಏಳೋದಿಲ್ಲ, ಹಾಗಾಗಿ ನಮಗೆ ಸೂರ್ಯಾಸ್ತ ಬೇಗ ಕಾಣಿಸ್ತಾನೆ, ಸೂರ್ಯೋದಯ ನಮಗೆ ಕಾಣಿಸೋದಿಲ್ಲ. ಅಣ್ಣನ ಮನೆ ನಾಯಿ ಮರಿ ಹಾಕಿದೆ, 3 ಮರಿ ಇದೆ. ಸೊ ನಾನು ಇನ್ನೂ ನೋಡಿಲ್ಲ. ಅಲ್ಲಿ ನೋಡಿ 3 ನಾಯಿ ಮರಿ ಓಡಾಡ್ತಾ ಇದೆ. ಅದೇ ಹೆಸರು ಡಿಮ್ಮಿ ಅಂತ ಹೇಳಿ. ಆ ಡಿಮ್ಮಿಗೆ ಇಲ್ಲಿ ನೋಡಿ ನಮ್ಮ ಪಿಂಕಿ ಬರೋಕ್ಕೆ ಕೊಡೋದಿಲ್ಲ, ಹಾಗಾಗಿ ಅಲ್ಲಿಂದನೇ ಪಾಪ ಎಷ್ಟು ಮುದ್ದಾಗಿ ನೋಡ್ತಿದ್ದಾಳೆ ನನಗೆ. ಈ ಪಿಂಕಿ ಇದ್ದಾಳಲ್ಲ ನಮ್ಮ ಡುಮ್ಮಿ, ಯಾರಿಗೂ ಬರೋಕ್ಕೆ ಕೊಡೋದಿಲ್ಲ. ಅದು 3 ನಾಯಿ ಮರಿ ಉಂಟು, ಎಷ್ಟು ಚಂದ ಉಂಟು. ದೊಡ್ಡಮ್ಮನೂ ಗುಡಿಸ್ತಾ ಇದ್ದಾರೆ ಅನಿಸುತ್ತೆ. ಸೊ ಆ ನಾಯಿ ಮರಿ ನೋಡಲಿಕ್ಕೆ ಯಾವಾಗಾದರೂ ಹೋಗಬೇಕಲ್ಲ. ಒಂದು ವೈಟ್ ಕಲರಿಂದಿದೆ, ಒಂದು ವೈಟ್ ಮತ್ತು ಕೆಂಪು ಅಲ್ಲ, ವೈಟ್ ಮತ್ತು ಬ್ಲ್ಯಾಕು, ಇನ್ನೊಂದು ಸ್ವಲ್ಪ ವೈಟು, ಕುತ್ತಿಗೆ ಹತ್ರ ಒಂದು ಸ್ವಲ್ಪ ಪಟ್ಟೆ ಇದ್ದಂಗಿದೆ. ಟೋಟಲಾಗಿ 3 ನಾಯಿ ಮರಿ ಇದೆ. ಡಿಮ್ಮಿ ನೋಡ್ತಾ ಇದ್ದಾಳೆ, ಎಷ್ಟು ಚಿಕ್ಕ ನಾಯಿ ಅದು. ಹೇಳಿ ನೋಡಿ, ಪಿಂಕಿ ಮೇಲೆ ನಿಂತ್ಕೊಂಡು ಅದಕ್ಕೆ ನೋಡ್ತಾ ಇದೆ. ಸೊ ಮರಿಗಳಿಗೆ ಏನೂ ಮಾಡೋದಿಲ್ಲ ಪಿಂಕಿ, ಆದರೆ ಆ ಡಿಮ್ಮಿಗೆ ಮಾತ್ರ ಅವಳು ಕೊಚ್ಚುತ್ತಾಳೆ. ಸಣ್ಣ ಇರುತ್ತಾಯಿಂದನೂ ಅವಳು ಕೊಚ್ಚೋದು ಮಾತ್ರ ಬಿಟ್ಟಿಲ್ಲ. ಅವಳು ನಮ್ಮ ಮನೆಗೆ ಬರೋಕ್ಕೆ ಬಿಡೋದಿಲ್ಲ ಅವಳು. ಅಲ್ಲ ಪಿಂಕಿ, ಈಗೆಂತ ನೋಡ್ತಿದ್ದೀನಿ ನೀನು? ಹಾಂ, ಈಗೆಂತ ನೋಡ್ತೀನಿ ನೀನು? ಸ್ಟಾರ್ಟ್ ಮಾಡಿ ಬಂದಿದ್ದೀನಿ. ಮನೆ ಒಳಗೆ ನೀರು ತುಂಬಬೇಕು, ಹಾಗೆ ಅಡಿಕೆ ಶಿಶಿಗೆಲ್ಲ ಅಮ್ಮ ನೀರು ಬಿಡ್ತಾರೆ ಅನಿಸುತ್ತೆ. ನಾನು ಹೂವಿನ ಗಿಡಕ್ಕೆ ನೀರು ಬಿಡ್ತೀನಿ. ಸೊ ಅಮ್ಮ ಅಡಿಕೆ ಶಿಶಿಗೆ ನೀರು ಬಿಡಲಿ. ಸೊ ಮನೆ ಒಳಗೆಲ್ಲ ನೀರು ತುಂಬಿಸಿ ಆಲ್ರೆಡಿ ಸಂಜೆ ಆಯಿತು. ಸೊ ಇವತ್ತು ಲಾಗ್ ಇಷ್ಟೆಯ. ಸೊ ಮುಗೀತು. ನಾಳೆ ಒಂದಿನ, ನಾಡಿದ್ದು ಅಡಿಕೆ ಕೊಯ್ಲು. ಸೊ ಅಷ್ಟೇ, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬಾಯ್. ಮುಂದಿನ ಲಾಗ್ ಜೊತೆಗೆ ಮತ್ತೆ ಸಿಗುವ. ಅಲ್ಲಿ ತನಕ ಎಲ್ರಿಗೂ ಕೂಡ